ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇತಿಹಾಸದ 2ನೇ ಕ್ಲಾಸ್ ಅನ್ನ ನಾವು ಮಾಡ್ತಾ ಇದೀವಿ ಇವತ್ತು. ಪ್ರಾಚೀನ ಭಾರತದ ಇತಿಹಾಸ, ಅದರಲ್ಲಿ ಮೊದಲನೇ ಕ್ಲಾಸ್ ಅನ್ನು ಆಲ್ರೆಡಿ ಮಾಡಿದೀವಿ, ಇತಿಹಾಸದ ಅರ್ಥ ಮತ್ತು ವಾಕ್ಯಗಳು ಅಂತ. ಇದು 2ನೇ ಕ್ಲಾಸು, ಇತಿಹಾಸದ ಮೂಲಾಧಾರಗಳು. ಸೊ ಇತಿಹಾಸದಲ್ಲಿ ಈ ಘಟನೆಗಳು ನಡೆದಿದೆ, ಈ ರೀತಿ ಜೀವನವನ್ನ ಮಾಡ್ತಾ ಇದ್ರು, ಈ ರೀತಿ ಸಂಸ್ಕೃತಿ ಇತ್ತು, ಈ ರೀತಿ ಆರಾಧನೆಗಳಿದ್ವು, ಈ ರೀತಿ ವೈದಿಕ ಚಟುವಟಿಕೆಗಳಿದ್ವು ಅಂತ ಗೊತ್ತಾಗೋದು ನಮಗೆ ಕೆಲವು ಆಧಾರಗಳಿಂದ. ಸೊ ಯಾವ ಆಧಾರಗಳು ನೋಡೋಣ ಬನ್ನಿ ಗೆಳೆಯರೆ. ಇತಿಹಾಸದ ಆಧಾರಗಳು. ಗೆಳೆಯರೆ, ಇತಿಹಾಸದ ಆಧಾರಗಳು 2 ರೀತಿ ಇರುತ್ತೆ. ಒಂದು ಸಾಹಿತ್ಯ ಆಧಾರಗಳು, ಬರೆದಿರುವಂತ ಪುಸ್ತಕಗಳಾಗಿರ್ಬೋದು, ಬೇರೆ ರೀತಿಯಾದಂಥ ತಾಳೆಗರಿಯಲ್ಲಿ ಬರೆದಿರುವಂತ ಆಧಾರಗಳು ಆಗಿರ್ಬೋದು ಗೆಳೆಯರೆ. 2ನೇದು ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ಅಂದ್ರೆ ಸ್ಮಾರಕಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಆದರೆ ಇತರೆ ಅವಶೇಷಗಳು ಆಗಿರಬಹುದು ಗೆಳೆಯರೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಸಾಹಿತ್ಯ ಆಧಾರಗಳಲ್ಲಿ ಮತ್ತು ಪುರಾತತ್ವ ಆಧಾರಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ. ಓಕೆ ಗೆಳೆಯರೆ, ಮೊದಲನೇದು ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರದಲ್ಲಿ 2 ಪ್ರಕಾರ ಇದೆ. ಒಂದು ಲಿಖಿತ ಸಾಹಿತ್ಯ, ಲಿಖಿತವಾಗಿ ಬರೆದಿರೋ ಸಾಹಿತ್ಯ, ಅಥವಾ ದೇಶೀಯ ಸಾಹಿತ್ಯ ಅಥವಾ ವಿದೇಶಿಯ ಸಾಹಿತ್ಯ, ಲಿಖಿತವಾಗಿ ಬರೆದಿರೋದು. ಓಕೆ. 2ನೇದು ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯ ಅಂದ್ರೆ ಯಾವ ರೀತಿ? ಕಾಲದಿಂದ ಕಾಲಕ್ಕೆ ಜನರ ಬಾಯಿಂದ ಬಾಯಿಗೆ, ಅಥವಾ ಲಾವಣಿಗಳಿಂದ, ಅಥವಾ ಜಾನಪದ ಕಥೆಗಳಿಂದ, ಅಥವಾ ಐತಿಹ್ಯಗಳಿಂದ ಬಂದಿರುವಂತ ಆಧಾರಗಳು. ಓಕೆ. ಸೊ ಒಂದೇದು ಸಾಹಿತ್ಯ ಆಧಾರಗಳಲ್ಲಿ 2 ವಿಧ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಸೊ ಗೆಳೆಯರೆ, 2ನೇದು ಪುರಾತತ್ವ ಆಧಾರಗಳು. ಇತಿಹಾಸದ ಆಧಾರಗಳಲ್ಲಿ 2 ಪ್ರಕಾರ, ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಸಾಹಿತ್ಯ ಆಧಾರವನ್ನ ನಾವು ಆಲ್ರೆಡಿ ನೋಡಿದೀವಿ. ಈಗ ಪುರಾತತ್ವ ಆಧಾರಗಳನ್ನ ನೋಡ್ತಾ ಇದ್ದೀವಿ, ಯಾವ ರೀತಿ ಆಧಾರಗಳು ಇರುತ್ತೆ. ಮೊದಲನೇದು ಶಾಸನಗಳ ರೀತಿಯಲ್ಲಿ, 2ನೇದು ನಾಣ್ಯಗಳು, 3ನೇದು ಸ್ಮಾರಕಗಳು, 4ನೇದು ಇತರ ಅವಶೇಷಗಳ ರೀತಿಯಲ್ಲಿ ನಮಗೆ ಈಗಲಾದರೂ ಪುರಾತತ್ವ ಆಧಾರಗಳು ಸಿಗ್ತಾ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ನೋಡೋಣ ಗೆಳೆಯರೆ, ಮೊದಲನೇದು ಲಿಖಿತ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ 2 ಪ್ರಕಾರ, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದ್ರೆ ದೇಶೀಯ ರಾಜರುಗಳಿಂದ, ದೇಶೀಯ ಪಂಡಿತರುಗಳಿಂದ ಬರೆದಿರುವಂತಹ ಸಾಹಿತ್ಯಗಳು. ಇನ್ನೊಂದು ವಿದೇಶಿ ಆಕ್ರಮಣಕಾರರು ಏನು ಅವರು ತಮ್ಮ ಗ್ರಂಥಗಳಲ್ಲಿ ಏನು ಬರೆದಿರ್ತಾರೋ ಅದರಿಂದ ಪಡೆದುಕೊಂಡಿರುವಂತ ಸಾಹಿತ್ಯ ಪ್ರಕಾರಗಳು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಗೆಳೆಯರೆ. 2ನೇದು ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ 3 ರೀತಿಯ ಇರುತ್ತೆ, 3 ರೀತಿಯ ವಿಧಗಳಿರುತ್ತೆ. 1ನೇದು ಲಾವಣಿಗಳು, 2ನೇದು ಜಾನಪದ ಕಥೆಗಳು, 3ನೇದು ಐತಿಹ್ಯಗಳಿಂದ ನಮಗೆ ಗೊತ್ತಾಗತ್ತೆ ಯಾವ ರೀತಿಯ ಸಾಹಿತ್ಯ, ಯಾವ ರೀತಿ ಈ ಸಾಹಿತ್ಯಗಳು, ಮೌಖಿಕ ಸಾಹಿತ್ಯಗಳು ಯಾವ ರೀತಿಯ ಇತಿಹಾಸದ ಆಧಾರಗಳನ್ನ ಹೇಳ್ತವೆ ಅಂತ. ಓಕೆ. ಸೊ ಹಾಗಾದ್ರೆ ಬನ್ನಿ, ಮೊದಲನೇದು ದೇಶೀಯ ಸಾಹಿತ್ಯ. ಗೆಳೆಯರ, ದೇಶೀಯ ಸಾಹಿತ್ಯ ಅಂದ್ರೆ ಏನು? ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯವಂತ ಕರೀತಾರೆ. ಭಾರತೀಯರು ಅಂದ್ರೆ ನಮ್ಮ ಸ್ವದೇಶಿಯರಿಂದಲೇ ದೇಶೀಯ ಭಾಷೆಗಳ ರಚನೆಯಾಗಿರುವಂತಹ ಸಾಹಿತ್ಯಕ್ಕೆ ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ಸೊ ಯಾವ ರೀತಿ ಯಾರ್ಯಾರು ಬರೆದಿದ್ದಾರೆ ದೇಶೀಯ ಸಾಹಿತ್ಯವನ್ನ ನೋಡೋಣ ಬನ್ನಿ ಗೆಳೆಯರೆ. ದೇಶೀಯ ಸಾಹಿತ್ಯಕ್ಕೆ ಕೆಲವು ಉದಾಹರಣೆಗಳನ್ನ ಕೆಳಗಡೆ ನಾವು ಕೊಟ್ಟಿದ್ದೀವಿ. ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ಹಾಲನ ಗಾತ ಸಪ್ತಮಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಬಿಲ್ಲಣನ ವಿಕ್ರಮಾಂಕ ದೇವಚರಿತ, ಬಾಣಭಟ್ಟನ ಹರ್ಷಚರಿತ, ಪಂಪನ ವಿಕ್ರಮಾರ್ಜುನ ವಿಜಯ. 2ನೇದು ವಿದೇಶಿ ಸಾಹಿತ್ಯ. ವಿದೇಶಿ ಸಾಹಿತ್ಯ ಅಂದ್ರೆ ಯಾವ ರೀತಿ, ಏನು ಅಂತ ನೋಡೋಣ ಬನ್ನಿ ಗೆಳೆಯರೆ. ವಿದೇಶಗಳಿಂದ ಭಾರತಕ್ಕೆ ಬಂದ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನ ಬರವಣಿಗೆಗಳ ರೂಪದಲ್ಲಿ ದಾಖಲಿಸಿದ್ದಾರೆ. ಅವುಗಳನ್ನ ವಿದೇಶಿ ಸಾಹಿತ್ಯ ಅಂತ ಕರಿತೀವಿ, ಅಥವಾ ಪರಿಗಣಿಸಲಾಗುತ್ತೆ, ಅಥವಾ ಪರಿಗಣನೆಗೆ ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ವಿದೇಶಿ ಸಾಹಿತ್ಯನ ಯಾರ್ಯಾರು ಬರೆದಿದ್ದಾರೆ ನೋಡೋಣ ಬನ್ನಿ ಗೆಳೆಯರೆ. ಮೊದಲನೇದು ಮೆಗಾಸ್ತನೀಸನ ಇಂಡಿಕಾ, 2ನೇದು ಫಾಹಿಯಾನನ ಗೋಕುಕಿ, 3ನೇದು ಹೋಯೆನ್ಸಾಂಗನ ಸಿಯುಕಿ, 4 ಟಾಲೆಮಿಯ ಜಿಯೋಗ್ರಫಿ, 5ನೇದು ಫರಿಸ್ತಾನನ ತಾರಿಕ್ ಎ ಫರಿಸ್ತಾ,
ಆರನೇದು ಬಾಬರನ ತುಜಕಿ ಬಾಬರಿ. ಇವೆಲ್ಲ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳು ಗೆಳೆಯರೆ. ಓಕೆ, ಎರಡನೇದು ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯವನ್ನು ನೋಡ್ತಾ ಇದ್ದೀವಿ. ಸಾಹಿತ್ಯ ಆಧಾರಗಳ ಎರಡನೇದು ಮೌಖಿಕ ಸಾಹಿತ್ಯ. ಸೊ ಮೌಖಿಕ ಸಾಹಿತ್ಯ ಯಾವ ರೀತಿ ಏನು ನೋಡೋಣ ಬನ್ನಿ. ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವ ಕತೆ, ಲಾವಣಿ, ಐತಿಹ್ಯ, ಜಾನಪದ ಗೀತೆ ಮೊದಲಾದವುಗಳಾಗಿವೆ. ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕತೆ, ಲಾವಣಿ ರೂಪಗಳಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿದ್ದಾರೆ. ಗೆಳೆಯರೆ ನೆನಪಿರ್ಲಿ, ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿದ್ದಾರೆ. ಜನಪದರು ಸ್ಥಳೀಯ ವೀರರ ಬಗೆಗೆ ಲಾವಣಿಗಳನ್ನು ಕಟ್ಟಿಕೊಂಡಿದ್ದಾರೆ. ಸೊ ಇಂತಹ ಸಾಹಿತ್ಯವನ್ನ ಮೌಖಿಕ ಸಾಹಿತ್ಯ ಅಂತ ಕರೀತಾರೆ. ಸೊ ಈ ಮೌಖಿಕ ಸಾಹಿತ್ಯದ ಆಧಾರದ ಮೇಲೆ ಕೆಲವು ಇತಿಹಾಸಗಳ ರಚನೆ ಆಗಿದೆ ಗೆಳೆಯರೆ. ಓಕೆ, ಇತಿಹಾಸದ ರಚನೆ ಆಗಿದೆ. ಯಾಕಂದ್ರೆ ಇತಿಹಾಸಕ್ಕೆ ಆಧಾರನೇ ಮೇನ್. ಇದು ಏನ್ ಹೇಳ್ತಾ ಇದ್ರೆ, ಕತೆ, ಲಾವಣಿ, ಐತಿಹ್ಯ, ಜಾನಪದ ಗೀತೆಗಳು ಇವೆಲ್ಲ ಇತಿಹಾಸಕ್ಕೆ ಆಧಾರಗಳು. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಎರಡನೇದು ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಕುಮಾರರಾಮನ ಚರಿತೆ, ಚಿತ್ರದುರ್ಗದ ನಾಯಕರ ವೀರಾವೇಶದ ಕಥೆಗಳು, ಕೆಂಪೇಗೌಡರ ಕಥೆಗಳು, ಟಿಪ್ಪು ಸುಲ್ತಾನನ ಕತೆ, ಸಂಗೊಳ್ಳಿ ರಾಯಣ್ಣನ ಕತೆ, ಕಿತ್ತೂರು ರಾಣಿ ಚೆನ್ನಮ್ಮನ ಕಥೆಗಳು, ಸಿಂಧೂರು ಲಕ್ಷ್ಮಣ, ಮೆಡೋಸ್ ಟೇಲರರ ಕತೆ ಮೊದಲಾದವರ ಬಗೆಗೆ ಲಾವಣಿಗಳನ್ನ ಕಟ್ಟಿ ಹಾಡಿದ್ದಾರೆ. ಸೊ ಈ ಲಾವಣಿಗಳಿಂದಲೇ ಜನಸಾಮಾನ್ಯರಿಗೆ ಕುಮಾರರಾಮ ಅಂದ್ರೆ ಯಾರು, ಚಿತ್ರದುರ್ಗದ ನಾಯಕರು ಯಾರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರು ಲಕ್ಷ್ಮಣ ಇವರೆಲ್ಲ ಯಾರು ಅನ್ನೋದು ನಮಗೆ ತಿಳಿಯುತ್ತೆ ಗೆಳೆಯ. ಮಾತಿನಿಂದ ಮಾತಿಗೆ, ತಲೆಮಾರಿನಿಂದ ತಲೆಮಾರಿಗೆ. ಓಕೆ, ಸೊ ನೆಕ್ಸ್ಟ್ ಪುರಾತತ್ವ ಆಧಾರಗಳು. ಇತಿಹಾಸದ ಆಧಾರಗಳಲ್ಲಿ ಎರಡು ಪ್ರಕಾರ, ಒಂದು ಸಾಹಿತ್ಯ ಆಧಾರ, ಇವಾಗ ಆಲ್ರೆಡಿ ನೋಡಿದೀವಿ. ಈಗ ಬಂದ್ಬಿಟ್ಟು ನಾವು ನೋಡ್ತಾ ಇರೋದು ಪುರಾತತ್ವ ಆಧಾರಗಳು. ಸೊ ಪುರಾತತ್ವ ಆಧಾರಗಳಲ್ಲಿ ಮೊದಲನೇದ್ದು ಶಾಸನಗಳು ಗೆಳೆಯರೆ. ಓಕೆ, ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಎಪಿಗ್ರಫಿ ಗೆಳೆಯರೆ. KS, PSI, PDOಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಎಪಿಗ್ರಫಿ ಯಾವುದರ ಬಗ್ಗೆ ಅಧ್ಯಯನ ನಡೆಸುವಂತದ್ದು? ಓಕೆ, ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಎಪಿಗ್ರಫಿ ಎನ್ನುವರು. ಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ. ಯಾವುದಾದ್ರೂ ಆಗಿರ್ಬೋದು, ಒಂದು ಕಲ್ ಮೇಲೆ ಆಗಿರ್ಬೋದು, ಬಂಡೆ ಮೇಲೆ ಆಗಿರ್ಬೋದು, ಲೋಹದ ಮೇಲೆ ಆಗಿರ್ಬೋದು, ದಂತದ ಮೇಲೆ ಆಗಿರ್ಬೋದು, ಸುಟ್ಟ ಮಣ್ಣಿನ ಹಲಗೆಗಳ ಮೇಲೆ ಆಗಿರ್ಬೋದು. ಈ ರೀತಿ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನ ಬರೆಯಲಾಗುತ್ತಿತ್ತು. ಇಂತಹ ಶಾಸನಗಳನ್ನ ಏನ್ ಸ್ಟಡಿ ಮಾಡ್ತೀವಿ ಅಥವಾ ಏನು ಅಧ್ಯಯನ ಮಾಡ್ತೀವಿ ಅದಕ್ಕೆ ಎಪಿಗ್ರಫಿ ಅಂತ ಕರೀತಾರೆ. ಓಕೆ, ಇವೆಲ್ಲ ಶಾಸನಗಳು. ನೆಕ್ಸ್ಟ್ ಪುರಾತತ್ವ ಆಧಾರಗಳಿಗೆ ಎರಡನೇದ್ದು ನಾಣ್ಯಗಳು. ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ನ್ಯೂಮಿಸ್ ಮ್ಯಾಟ್ರಿಕ್ಸ್ ಗೆಳೆಯರೆ. ಓಕೆ, ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ನ್ಯೂಮಿಸ್ ಮ್ಯಾಟಿಕ್ಸ್ ಅಂತ, ಮ್ಯಾಟ್ರಿಕ್ಸ್ ಅಲ್ಲ ಮ್ಯಾಟಿಕ್ಸ್ ಅಂತ ಎನ್ನುವರು. ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಹಲವು ಮಹತ್ವದ ಸಂಗತಿಗಳನ್ನು ಒಳಗೊಂಡಿರುತ್ತವೆ. ಸಮುದ್ರಗುಪ್ತನು 8 ಪ್ರಕಾರದ ಚಿನ್ನದ ನಾಣ್ಯಗಳನ್ನ ಹೊರಡಿಸಿದ್ದನು ಅಂತ ಹೇಳಲಾಗತ್ತೆ. ಯಾಕಂದ್ರೆ ಸಮುದ್ರಗುಪ್ತ ಸಂಗೀತ ಪ್ರಿಯನಾಗಿದ್ದ, ಅಶ್ವಮೇಧ ಯಾಗ ಮಾಡಿದ್ದ, ಇದೆಲ್ಲವನ್ನ ನಾಣ್ಯಗಳಲ್ಲಿ ಅಚ್ಚು ಮಾಡಿದ್ದ. ಸೊ ಆದ್ರಿಂದ ಕೆಲವು ನಾಣ್ಯಗಳು ನಮಗೆ ಕುರುಹುಗಳಾಗಿ ಸಿಕ್ಕಿದ್ರೆ ಅದ್ರ ಮೇಲೆ ಏನಿರತ್ತೆ, ಇದು ಯಾವ ಕಾಲದ್ದು ಅಂತ ಕಂಡುಹಿಡಿಯುವಂತ ಟೆಕ್ನಾಲಜಿ, ತಂತ್ರಜ್ಞಾನ ನಮ್ಮಲ್ಲಿ ಇದೆ ಗೆಳೆಯರೆ. ಓಕೆ, ಸೊ ಪುರಾತತ್ವ ಆಧಾರಗಳು. ಮೂರನೇದು ಸ್ಮಾರಕಗಳು. ಸ್ಮಾರಕಗಳು ಯಾವ ರೀತಿ? ಸ್ಮಾರಕಗಳು ಚರಿತ್ರೆಯನ್ನ ಬರೆಯಲು ಪ್ರಮುಖ ಸಾಕ್ಷಿಗಳಾಗಿವೆ. ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲುಗಳು, ಸ್ತಂಭಗಳು ಮುಂತಾದವು ಸ್ಮಾರಕಗಳು. ಇವೆಲ್ಲ ಸ್ಮಾರಕಗಳು. ಓಕೆ, ಮೆಹ್ರೌಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲಗುಮ್ಮಟದ ಪಿಸುಮಾತಿನ ಮೊಗಸಾಲೆಗಳು ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ. ಯಾಕಂದ್ರೆ ಒಂದು ಮಾತನ್ನ ಹೇಳ್ತಾರೆ, ವಿದೇಶಿಯರು ಬಟ್ಟೆಯನ್ನು ಕೂಡ ಹಿಡಿದಿರ್ಲಿಲ್ಲ. ವಿದೇಶಿಯರು ತಮ್ಮ ಮೈ ಮೇಲೆ ಬಟ್ಟೆಯನ್ನು ಕೂಡ ಹಾಕೋತಾ ಇರಲಿಲ್ಲ. ಅಂತಹ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳು ಒಡವೆಗಳನ್ನ ಧರಿಸ್ತಾ ಇದ್ರು ಅಂತ ಹೇಳ್ತಾರೆ. ಓಕೆ, ಸೊ ಅದು ನಮ್ಮ ಭಾರತದ ಇತಿಹಾಸ. ಸ್ಮಾರಕಗಳಿಂದ ಗೊತ್ತಾಗತ್ತೆ ಯಾವ ರೀತಿ ಸ್ಮಾರಕಗಳು. ಅರಮನೆಯಲ್ಲಿ ಬರೆದಿರುವಂತ
ಅರಮನೆಯಲ್ಲಿರುವಂತಹ ಸ್ಮಾರಕಗಳು, ದೇವಾಲಯಗಳಲ್ಲಿರುವಂತಹ ಸ್ಮಾರಕಗಳು, ಕೋಟೆ ಕೊತ್ತಲುಗಳು, ಸ್ತಂಭಗಳು ಮುಂತಾದವುಗಳು ಎಲ್ಲೆಲ್ಲಿ ಸ್ಮಾರಕಗಳಿವೆ ಆ ಸ್ಮಾರಕಗಳಿಂದ ನಮ್ಮ ಭಾರತದ ಇತಿಹಾಸ ನಮಗೆ ಏನಿತ್ತು ಏನಿದೆ ಅನ್ನೋದನ್ನ ಗೊತ್ತಾಗುತ್ತೆ ಗೆಳೆಯರೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಕೊನೆಯದಾಗಿ ಪುರಾತತ್ವ ಆಧಾರಗಳಲ್ಲಿ ಇತರೆ ಅವಶೇಷಗಳು. ಇತರೆ ಅವಶೇಷಗಳು ಅಂದ್ರೆ ಯಾವ ರೀತಿ? ಉತ್ಖನನದಲ್ಲಿ ದೊರೆತ ಜೈವಿಕ ಸತ್ತ ಪ್ರಾಣಿ, ಪಕ್ಷಿ ಮತ್ತು ಮರಗಿಡಗಳ ಅವಶೇಷಗಳನ್ನ ಇಂಗಾಲ 14ರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ಗುರುತಿಸುತ್ತಾರೆ. ಉತ್ಖನನದಿಂದ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಗಳು ಬೆಳಕಿಗೆ ಬಂದವು ಅಂತ ಹೇಳಲಾಗಿದೆ ಗೆಳೆಯರೆ. ಅದೇ ರೀತಿ ಕೆಲವು ಇನ್ನೊಂದು ಅವಶೇಷಗಳು ದೊರೆತಿದೆ. ಸೊ ಆ ಅವಶೇಷಗಳೆಲ್ಲ ನಿಮಗೆ ಹರಪ್ಪ ನಾಗರಿಕತೆಯಲ್ಲಿ ಸಿಕ್ಕಂತ ಅವಶೇಷಗಳಾಗಿರ್ಬೋದು, ಅಥವಾ ಹಳೆಯ ರಾಜರ ಕಾಲದಲ್ಲಿ ಅಂದ್ರೆ ಎಲ್ಲೋರ, ಅಜಂತ, ಎಲ್ಲೋರ, ಎಲಿಫೆಂಟಾ ಗುಹೆಗಳ ಭಿತ್ತಿ ಚಿತ್ರಗಳು, ಉಬ್ಬು ಶಿಲ್ಪಗಳು ಆಗಿರ್ಬೋದು. ಸೊ ಇಲ್ಲೆಲ್ಲ ಕೆಲವೊಂದು ಅವಶೇಷಗಳು ದೊರೆತಿದೆ. ಈಗಲೂ ಕೂಡ ಕೆಲವೊಂದು ಆಧಾರಗಳು ಇವೆ ಗೆಳೆಯರೆ. ಓಕೆ, ಸೊ ಅವೆಲ್ಲ ಪುರಾತತ್ವ ಆಧಾರಗಳು. ನೆಕ್ಸ್ಟ್ ನೋಡೋಣ, ಕೆಲವೊಂದು ಕ್ವಶನ್ಗಳಿದೆ, ಅದ್ರ ಕೆಲವೊಂದು ಕ್ವಶನ್ಸ್ಗಳನ್ನ ನೋಡೋಣ ಬನ್ನಿ ಗೆಳೆಯರೆ. ಆಲ್ರೆಡಿ ಹೊಂದಿಸಿ ಬರ್ದಿದ್ದೀವಿ. ಕಥಾ ಸರಿತ್ ಸಾಗರವನ್ನು ಬರೆದವರು ಸೋಮದೇವ, ದಯಾಭಾಗವನ್ನು ಬರೆದಂಥವ್ರು, ದಯಾಭಾಗ ಕೃತಿ ಬರೆದವರು ಜೀಮುತ ವಾಹನ, ಕಾವ್ಯಮೀಮಾಂಸೆ ಕೃತಿ ರಾಜಶೇಖರ, ಚತುರವರ್ಗ ಚಿಂತಾಮಣಿ ಕೃತಿಯನ್ನು ಬರೆದವರು ಹೇಮಾದ್ರಿ. ನೆನಪಿರ್ಲಿ. ಓಕೆ, ಸೊ ಪ್ರಶ್ನೆ 2, ಜೋಡಿ ಸರಿಯಾಗಿ ಹೊಂದಿಸಿ ಅಂತ ಇದೆ. ಆಲ್ರೆಡಿ ನಾವು ಜೋಡಿ ಸರಿಯಾಗಿ ಹೊಂದಿಸಿದ್ದೀವಿ. ಸೊ ಪಾಣಿನಿ ಬರೆದಿರುವಂಥ ಕೃತಿ ಅಷ್ಟಾಧ್ಯಾಯ, ಬಿಲ್ಲಣ್ಣನ ಕೃತಿ ವಿಕ್ರಮಾಂಕ ದೇವಚರಿತ, ಕಲ್ಲಣ್ಣನ ಕೃತಿ ರಾಜತರಂಗಿಲೆ. ಇದು ಸಂಪೂರ್ಣ ಕಾಶ್ಮೀರದ ಬಗ್ಗೆ ನಮಗೆ ತಿಳಿಸಿಕೊಡತ್ತೆ ಗೆಳೆಯರೆ. ಡಿ ಬಾಣಭಟ್ಟನ ಹರ್ಷಚರಿತೆ. 3ನೇದ್ದು ಹೊಂದಿಸಿ ಆಲ್ರೆಡಿ ಬರೆದಿದ್ದೀವಿ. ಕಾಳಿದಾಸನ ಋತುಸಂಹಾರ, ವರಹಾಮಿಹಿರನ ಪಂಚಸಿದ್ಧಾಂತಿಕ, ಶೂದ್ರಕನ ಮೃಚ್ಛಕಟಿಕ, ವಿಶಾಖದತ್ತನ ಮುದ್ರಾ ರಾಕ್ಷಸ. ಗೆಳೆಯರೆ, ನಾವೇನು ಪ್ರಶ್ನೋತ್ತರಗಳನ್ನ ಇವನ್ನ ಮಾಡ್ತಾ ಇದೀವಿ, ಆಲ್ರೆಡಿ ಇವನ್ನ KS, PSI, PDO, PC ಎಲ್ಲದರಲ್ಲೂ ಆಲ್ರೆಡಿ ಕೇಳಿದ್ದಾರೆ. ಕೇಳಿರುವಂಥ ಪ್ರಶ್ನೆಗಳನ್ನೇ ನಾವಿಲ್ಲಿ ಕೆಲವೊಂದು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದೀವಿ. ಹೊಂದಿಸಿ ಆಲ್ರೆಡಿ ಬರೆದಿದ್ದೀವಿ, ಹೇಳ್ತಾ ಇದ್ದೀವಿ. ಓಕೆ, ನೋಟ್ ಮಾಡ್ಕೊಳ್ಳಿ. 4ನೇದ್ದು ಮೃಚ್ಛಕಟಿಕ ಅಥವಾ ಲಿಟಲ್ ಕ್ಲೇ ಕಾರ್ಟ್ ಅನ್ನು ಬರೆದಂಥ ಕವಿ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಶೂದ್ರಕ, ಆಪ್ಷನ್ ಬಿ ಕಾಳಿದಾಸ, ಆಪ್ಷನ್ ಸಿ ಬಾಣಭಟ್ಟ, ಆಪ್ಷನ್ ಡಿ ಅಶೋಕ. ಮೃಚ್ಛಕಟಿಕ ಅಥವಾ ಲಿಟಲ್ ಕ್ಲೇ ಕಾರ್ಟ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಎ ಶೂದ್ರಕ ಗೆಳೆಯರೆ. ಮೃಚ್ಛಕಟಿಕ ಅಥವಾ ಲಿಟಲ್ ಕ್ಲೇ ಕಾರ್ಟ್ ಅನ್ನ ಬರೆದಂತ ಕವಿ ಶೂದ್ರಕ. 5ನೇದು ಕೆಳಗಿನ ಯಾವ ವರ್ಷದಲ್ಲಿ ಭಾರತೀಯ ಪುರಾತತ್ವ ಸಮೀಕ್ಷಣಾಲಯವನ್ನ ಸ್ಥಾಪಿಸಲಾಯಿತು? ಆಪ್ಷನ್ ಎ 1871, ಆಪ್ಷನ್ ಬಿ 1861, ಆಪ್ಷನ್ ಸಿ 1865, ಆಪ್ಷನ್ ಡಿ 1761. ಗೆಳೆಯರೆ, ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಬಿ 1861ರಂದು ಭಾರತೀಯ ಪುರಾತತ್ವ ಇಲಾಖೆ ಅಥವಾ ಭಾರತೀಯ ಪುರಾತತ್ವ ಸಮೀಕ್ಷಣಾಲಯವನ್ನ ಸ್ಥಾಪನೆ ಮಾಡಲಾಯಿತು. ಈ ಪುರಾತತ್ವ ಸಮೀಕ್ಷಣಾಲಯ ಕೇಂದ್ರ ಕಚೇರಿ ಬಂದ್ಬಿಟ್ಟು ನವದೆಹಲಿಯಲ್ಲಿದೆ. ನೆನಪಲ್ಲಿರಲಿ, ಇದನ್ನು ಆಲ್ರೆಡಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಶ್ನೆ 6, ಇಂಡಿಯಾ ಟುಡೇ ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ RP ದತ್ತಾ, ಆಪ್ಷನ್ ಬಿ AR ದೇಸಾಯಿ, ಆಪ್ಷನ್ ಸಿ RS ಶರ್ಮಾ, ಆಪ್ಷನ್ ಡಿ ರುಮಿಲಾ ಥಾಪರ್. ಇಂಡಿಯಾ ಟುಡೇ ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಎ RP ದತ್ತಾ ಅವರು. ಇಂಡಿಯಾ ಟುಡೇ ಪುಸ್ತಕದ ಲೇಖಕರು RP ದತ್ತಾ ಅವರು. ಓಕೆ, ಪ್ರಶ್ನೆ 7, ಆಕ್ಸ್ಫರ್ಡ್ ಹಿಸ್ಟ್ರಿ ಆಫ್ ಇಂಡಿಯಾ ಇದರ ಕರ್ತೃ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ ಬಿ VA ಸ್ಮಿತ್, ಆಪ್ಷನ್ ಸಿ ಚರ್ಚಿಲ್, ಆಪ್ಷನ್ ಡಿ ರುಮಿಲಾ ಥಾಪರ್. ಗೆಳೆಯರೆ, ಆಕ್ಸ್ಫರ್ಡ್ ಹಿಸ್ಟ್ರಿ ಆಫ್ ಇಂಡಿಯಾ ಇದರ ಕರ್ತೃವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಬಿ VA ಸ್ಮಿತ್ ಅವರು. VA ಸ್ಮಿತ್, ದೇಶ ಐರ್ಲ್ಯಾಂಡ್. ಪ್ರಶ್ನೆ 8, ದ ಪ್ರಾಬ್ಲಮ್ ಆಫ್ ದ ಈಸ್ಟ್ ಇದರ ಕರ್ತೃ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಲಾರ್ಡ್ ಕರ್ಜನ್, ಆಪ್ಷನ್ ಬಿ VA ಸ್ಮಿತ್, ಆಪ್ಷನ್ ಸಿ ಎಡ್ವರ್ಡ್ ಸೆಡ್, ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್. ದ ಪ್ರಾಬ್ಲಮ್ ಆಫ್ ದ ಈಸ್ಟ್ ಈ ಪುಸ್ತಕದ ಕರ್ತೃ ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 8ರ ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ಕರ್ಜನ್. ಬಂಗಾಳದ ವಿಭಜನೆಗೆ ಕಾರಣಕರ್ತ ಯಾರು? ಲಾರ್ಡ್ ಕರ್ಜನ್ ಗೆಳೆಯರೆ, ನೆನಪಲ್ಲಿರಲಿ. ಓಕೆ,
ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.